ಈಗ ನಮ್ಮ ಬಕ್ಕೆ ಹಲಸು ಮತ್ತು ತುಳುವ ಹಲಸು ಅಂತೇಳಿದೆ. ನಮಗೆ ಬಕ್ಕೆ ಹಲಸುಗಳು ಗಟ್ಟಿ ಜಾಸ್ತಿ, ತುಳುವ ಹಲಸುಗಳು ಉದಾಹರಣೆಗೆ ನಾವು ಗಂಡು ಹೆಣ್ಣು ಅಂತಿದ್ದಾಗ, ಹೆಂಗಸರೇನು ದುರ್ಬಲರು ಅಂತ ದಯವಿಟ್ಟು ಬೇಸರ ತಿಳ್ಕೊಳ್ಬೇಡಿ, ಸುಮ್ಮನೆ ವಿಷಯಕ್ಕಾಗಿ ಹೇಳ್ತಾ ಇದ್ದೇನೆ. ತುಳುವ ಹಲಸಿನ ಮರಕ್ಕಿಂತ ಬಕ್ಕೆ ಹಲಸಿನ ಮರ ಯಾವತ್ತೂ ನಮ್ಮ ಎಲ್ಲ ಕೆಲಸಗಳಿಗೆ ಒಳ್ಳೆಯದು. ಅದರಲ್ಲೂ ಸ್ವಲ್ಪ ಗುಡ್ಡ ಏರಿಯಾದಲ್ಲಿ, ಅಂದರೆ ನೀರು ಕಡಿಮೆ ಆಶ್ರಯ ಇರುವಂಥ ಗುಡ್ಡ, ಬಿಸಿಲು ಜಾಸ್ತಿ ಬೀಳುವಲ್ಲಿ ಇದ್ದಂಥ ಹಲಸಿನ ಮರಗಳೆಲ್ಲ ಗಟ್ಟಿಯೇ. ತೋಟದಲ್ಲಿ ಸ್ವಲ್ಪ ನೀರಿನ ಆಶ್ರಯ, ನೆರಳಿನ ಆಶ್ರಯ ಜಾಸ್ತಿ ಇದ್ದಲ್ಲಿಯ ಮರಗಳು ಸ್ವಲ್ಪ ಗಟ್ಟಿ ಕಡಿಮೆ. ಅದು ನಾನು ಎಲ್ಲ ಒಣಗಿದ ಮರವನ್ನೇ ಹಾಕಿದ್ದೇನೆ, ಒಳ್ಳೆ ಕ್ವಾಲಿಟಿ ಮರ, ನಮ್ಮಲ್ಲೇ ಆದ ಮರ, ತುಂಬ ತೋರ ಇತ್ತು. ಆದರೂ ಬಾಗಿಲು ಈಗ ಮಳೆಗಾಲದಲ್ಲಿ ಬಿಗಿಯುವುದು, ಚಳಿಗಾಲದಲ್ಲಿ ಬಿಗಿಯುವುದು, ಬೇಸಿಗೆಯಲ್ಲಿ ಅದು ಗ್ಯಾಪ್ ಕಾಣೋದು, ಇದೇನು ಹೀಗೆ ಅಂದರೆ, ನಮಗೀಗ ಮಿಲ್ಲಿಂದ ನಾವು ಪರ್ಚೇಸ್ ಮಾಡಿದ ಮರ ಆಗಿದ್ದರೆ ಅಥವಾ ಯಾರ್ದೋ ಕೈಯಿಂದ ಪರ್ಚೇಸ್ ಮರ ಆಗಿದ್ದರೆ ಆ ಮರ ಎಲ್ಲಿ ಬೆಳೆದಿರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಗದ್ದೆ ಅಥವಾ ತೋಟ, ಜವುಗು, ಈ ಥರ ಕೊಜರು ಮಣ್ಣಲ್ಲಿದ್ದ ಹಲಸಿನ ಮರ ಆಗಿದ್ದರೆ ಅದು ತುಂಬ ಗಟ್ಟಿ ಕಡಿಮೆ, ಅಂದರೆ ಅದು ಫ್ಲೆಕ್ಸಿಬಲ್. ಈ ಏನು ವಾತಾವರಣದ ವ್ಯತ್ಯಾಸಗಳಾಗ್ತದೆ, ಮರ ಕೂಡ ಅದೇ ರೀತಿ ನೀರನ್ನು ಒಮ್ಮೆ ಎಳ್ಕೊಳ್ತದೆ, ಸ್ವಲ್ಪ ಬಿಸಿಲು ಜಾಸ್ತಿ ಕಾದರೆ ಬಿಡ್ತದೆ, ಆಗ ಒಮ್ಮೆ ಸಂಕುಚಿತ ವಿಕಸಿತ, ಅದು ಮಾಮೂಲಿ. ಅದು ಯಾರಿಗೆ ಗೊತ್ತಾಗೋದಿಲ್ಲ. ಅಂದರೆ ಅದರ ಜೊತೆಗೆ ಇದ್ದವರಿಗೆ ಸ್ವಲ್ಪ ಮಾಹಿತಿಗಳು ಸಿಗ್ತದೆ. ಬಿಟ್ಟರೆ ಒಳ್ಳೆ ಒಣಗಿದ ಮರ ಹಾಕಿದರೂ ಕೂಡ ಈ ಥರ ಸಮಸ್ಯೆ ಆಗಿದೆ, ನಮ್ಮದು ಡೋರ್ ಗ್ಯಾಪ್ ಆಗಿದೆ, ನಮ್ಮ ಮೇಜು ಟೇಬಲ್ ಮಾಡಿಸಿದೆ, ಅದೆಲ್ಲ ಗ್ಯಾಪ್ ಬಿಟ್ಟಿದೆ, ಜಾಯಿಂಟ್ ಹೋಗಿದೆ, ಮಾಡಿದವನಿಗೆ ಬೈತಾರೆ. ಅದು ಮಾಡಿದವನ ತಪ್ಪಾಗಿರೋದಿಲ್ಲ. ಒಂದು, ಈಗ ನಾನು ಹೇಳಿದೆ ಅರ್ಜೆಂಟ್ ಆಗಬೇಕು ತಕ್ಷಣ, ನಮಗೆ ಈಗ ಜಟ್ಪಟ್, ಎಲ್ಲವೂ ಜಟ್ಪಟ್ ಅಂತ ಹೇಳಿದಾಗೆ, ಹಸಿ ಮರ ಕಡ್ದು 15ನೇ ದಿನಕ್ಕೆ ಸಹ ಡೋರ್ ಮಾಡ್ತಾರೆ, 15ರಿಂದ 20 ಒಂದು ತಿಂಗಳೊಳಗೆ ಡೋರ್ ಆಗ್ತದೆ. ಅಂದರೆ ಒಂದು ಮರ ಕಡ್ದು ನಾವು ಏನಾದರೊಂದು ಫರ್ನಿಚರ್, ಯಾವುದೇ ಮರದಲ್ಲಿ ಆಗುವಂಥ ನಮಗೆ ಉಪಯೋಗ ಆಗುವಂಥ ವಸ್ತುಗಳನ್ನು ಮಾಡಬೇಕಾದ್ರೆ ಕನಿಷ್ಠ 3 ತಿಂಗಳು ಬಿಡಬೇಕು. ಅದು ಸಿಪ್ಪೆಯಲ್ಲಿ ಬಿಡಬಾರ್ದು. ಕಡ್ದ ತಕ್ಷಣ ಆ ಮರದ ಸಿಪ್ಪೆಯನ್ನು ಪೂರ್ತಿ ತೆಗಿಬೇಕು, ಬರೀ ಮರ ಮಾತ್ರ ಇರಬೇಕು, ಸಿಪ್ಪೆ ಪೂರ್ತಿ ತೆಗಿಬೇಕು. ಸಿಪ್ಪೆ ತೆಗೆದು 3 ತಿಂಗಳು ಬಿಟ್ಟ ಮೇಲೆ ಕೊಯ್ಯಿಸಬೇಕು. ಕೊಯ್ದು ಮತ್ತೊಂದು 2 ತಿಂಗಳು, 1 ತಿಂಗಳಾದರೂ ಬಿಡಬೇಕು. ಯಾಕಂದರೆ ಅದು ಕೊಯ್ಯುವಾಗಲೇ ಬೆಂಡ್ ಬರ್ತದೆ. ಎಷ್ಟು ಸ್ಟ್ರೈಟ್ ಕೊಯ್ದರೂ, ಯಾವ ಮಿಲ್ಲಲ್ಲಿ ಕೊಯ್ದರೂ ಕೂಡ ಕೊಯ್ಯುವಾಗಲೇ ಬೆಂಡ್ ಆಗ್ತದೆ. 1-1.5 ತಿಂಗಳಲ್ಲಿ ಒಣಗುವಾಗ, ವಾತಾವರಣಕ್ಕೆ ಹೊಂದಿಕೊಳ್ಳುವಾಗ, ಆಗ ಮತ್ತು ಒಂದಷ್ಟು ಬೆಂಡ್ ಆಗ್ತದೆ. ಆಮೇಲೆ ನಿಮಗೆ ಮತ್ತೆ ಕೊಯ್ಯುವಾಗ ನಮ್ಮ ಅಳತೆಗಿಂತ ಜಾಸ್ತಿ, ನಾವು ಫರ್ನಿಚರ್ ಮಾಡುವಾಗ ಒಂದು ಅಳತೆ ಇರ್ತದೆ. ಈಗ ಮೇಜುಗಳು, ಕುರ್ಚಿಗಳು, ಸ್ಟೂಲ್ ನೇಮೆ ಎಲ್ಲ ನೋಡಿ, ಅದು ಆ ಅಳತೆಯಲ್ಲಿ ಇರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಯ್ದಿರ್ತಾರೆ. ಯಾಕಂದರೆ ಈ ಬೆಂಡ್ ಬರುವುದನ್ನು ಅದನ್ನು ನೆಟ್ಟಗೆ ಮಾಡಲಿಕ್ಕೆ, ಸ್ಟ್ರೈಟ್ ವಾರ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೋಸ್ಕರ ಜಾಸ್ತಿ ಅಳತೆಯಲ್ಲಿ ಕೊಯ್ದಿರ್ತಾರೆ. ಹಾಗಾಗಿ ಕೊಯ್ದು 1-1.5 ತಿಂಗಳು ಅದನ್ನು ಸುಮ್ಮನೆ ಬಿಡೋದು ಉತ್ತಮ. ಆಮೇಲೆ ಪೂರ್ತಿ ಒಣಗಿತಂದರೆ ಒಂದು 60ರಿಂದ 70% ಒಣಗಲೇಬೇಕು ಯಾವುದೇ ಮರಮುಟ್ಟು ಮಾಡುವಾಗ. ಹಾಗಂತ 100% ಒಣಗಿದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಅದರಲ್ಲಿಯೂ ಕೆಲಸ ಮಾಡುವಾಗ ಒಂದಷ್ಟು, ಅಂದರೆ ಈ ಕೆಲವೊಂದು ಮರ, ನಾನು ಆಗಲೇ ಹೇಳಿದೆ, ಗುಡ್ಡದಲ್ಲಿರುವ ಮರ ಬಿಸಿಲು ಕಾದ ಮರ ಮತ್ತು ತೋಟದಲ್ಲಿ ತಂಪಲ್ಲಿದ್ದ ಮರ ಅಂಥೇಳಿ, ಸ್ವಲ್ಪ ಮರ ಬೆಳೆದಂತೆ ಒಂದು ರೀತಿಯ ಗಂಟುಗಳು, ಆನೆ ಸುಳಿ ಅಂತ ಹೇಳ್ತಾರೆ, ಅದು ಹೆಬ್ಬಲಸಲ್ಲಿ ಜಾಸ್ತಿ, ಅದು ಒಡೀತದೆ. ಅಂದರೆ ಈ ಉಳಿ ಮತ್ತು ಸುತ್ತಿಗೆ ಪೆಟ್ಟು ಬಿದ್ದಾಗ ಒಡೀತದೆ, ಒಳ್ಳೊಳ್ಳೆ ಹಲಿಗೆಗಳು ತುಂಬ ಒಡೆದು ಹಾಳಾಗ್ತದೆ. ಅದಕ್ಕಾಗಿ ಕೆಲಸ ಮಾಡುವಾಗ ಒಂದು 60ರಿಂದ 70% ಮಾತ್ರ ಒಣಗಿರಬೇಕು, ಒಂದು 30% ಅಷ್ಟು ಅದರಲ್ಲಿ ತೇವಾಂಶ ಇರಬೇಕು. ಆಮೇಲೆ ಅದು ಏನಾಗೋದಿಲ್ಲ. ಹಾಗೆ ಮರದ ಬಾಳಿಕೆಯ ವಿಷಯದಲ್ಲಿ ತುಂಬ ತಿಳ್ಕೊಳ್ಳುವಂಥದ್ದಂದರೆ, ಅದರಲ್ಲಿ ಒಮ್ಮೆಗೆ ಹೇಳಿದರೂ ಗೊತ್ತಾಗಲಿಕ್ಕಿಲ್ಲ, ನಾವು ಹೇಳ್ತಾ ಹೋಗ್ತಾ. ಯಾಕಂದರೆ ನಮ್ಮ ಅನುಭವದ ಸುಮಾರು, ನಾನು ಈ ವೃತ್ತಿಯಲ್ಲಿ ಇದು 25ನೇ ವರ್ಷ. ಮತ್ತು ನಾನೊಬ್ಬ ಬ್ರಾಹ್ಮಣ ಆಗಿ ಈ ಮರದ ಕೆಲಸ ಯಾಕೆ ತುಂಬ ಜನ ಕೇಳ್ತಾರೆ, ನಿಮಗೆ ಇದು ಹೇಗೆ ಬಂತು, ಯಾರ ಹತ್ರ ಕಲ್ತ್ರಿ, ಎಲ್ಲಿ ಕಲ್ತ್ರಿ? ಇಲ್ಲ, ನಾನು ನನ್ನ ಸ್ವ ಇಚ್ಛೆಯಿಂದ, ನನ್ನ ಆಸಕ್ತಿಯಿಂದ, ಅದೇ ನಾನು ಹೇಳಿದಲ್ಲ, ಬಾಲ್ಯದಲ್ಲಿ ನಾನು ಆರ್ಟ್ ಮಾಡ್ತಿದ್ದೆ, ಸಣ್ಣ ಪುಟ್ಟ ಚೂರಿಯಲ್ಲಿ ಕೆತ್ತಾ ಇದ್ದೆ ಅಂತೇಳಿ, ಅದನ್ನೇ ನಾನು ಜಾಸ್ತಿ ಮಾಡ್ತಾ 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 ಮತ್ತು ಬಾಗಿಲ್ದಾರಂಧಗಳು, ಅದನ್ನು ಹಳ್ತನ್ನು ಬಿಡಿಸಿ ತೆಗೆದ್ರೆ ಅದನ್ನು ಜಾಯಿಂಟ್ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಎಲ್ಲಿ ಅದರ ಮೂಲೆ ಮೂಲೆ ಜಾಯಿಂಟ್ ಮಾಡ್ತಾರೆ, 4 ಮೂಲೆ ಕರ್ಣಮುರಿ ಅಂತ ಹೇಳ್ತಾರೆ. ಅದನ್ನು ಹಳ್ತನ್ನು ತೆಗೆದು ನೋಡಿದರೆ ಅದನ್ನು ಹೇಗೆ ಚಡಿ ತೆಗೆದಿದ್ದಾರೆ, ತೂತ ಹೇಗೆ ತೆಗೆದಿದ್ದಾರೆ, ಜಾಯಿಂಟ್ ಹೇಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತದಲ್ಲ. ಅದನ್ನು ಖಾಲಿ 1 ಅಡಿ ಉದ್ದ, ಅದರ ಉದ್ದದ ಲೆಕ್ಕಾಚಾರಕ್ಕೆ ಸರಿಯಾದ ಅಗಲದ ಸಣ್ಣ ದಾರಂದ, ಯಾಕಂದರೆ ಅದು ಬಾಗಿಲು ಇಡಲಿಕ್ಕಲ್ಲ, ನನಗೆ ಅಭ್ಯಾಸ ಮಾಡಲಿಕ್ಕೆ. ಅದನ್ನು ಆ ದೊಡ್ಡ ಹಳೆ ಇದರಲ್ಲಿದ್ದ ಚಡಿಗಳನ್ನು, ತೂತುಗಳನ್ನು ನೋಡಿಕೊಂಡು ಈ ಸಣ್ಣದರಲ್ಲಿ ಮಾಡಿ ಆ ಥರ ಅಭ್ಯಾಸ ಮಾಡಿಕೊಂಡೆ, ಎಷ್ಟಕ್ಕೆಷ್ಟು ಟೋಟಲ್ ಅದರ ಲೆಕ್ಕಾಚಾರ ಹೇಗೆ ಅಂತ. ಹಾಗೆ ನಾನು ಮರದ ಕೆಲಸ ಕಲ್ತದೇ ಒಂದು ರೀತಿಯ ವಿಚಿತ್ರ. ನನ್ನ ಅಂದರೆ ಆಸಕ್ತಿ ಜಾಸ್ತಿ ಇದ್ದದ್ರಿಂದ ಇರ್ಬೋದೇನೋ ಗೊತ್ತಿಲ್ಲ. ಈಗ ನನ್ನ ಕೆಲಸದ ಅನುಭವ ಹೇಗೆ ಅಂದರೆ, ಅದೇ ಆಗ ಹೇಳಿದಾಗೆ ಟೇಬಲ್ ಸ್ಪೂನ್, ಒಂದು ಉಪ್ಪು ಹಾಕೊಳ್ಳಿಕ್ಕೆ ಸಣ್ಣ ಸ್ಪೂನು, ಅದರಿಂದ ಹಿಡಿದು ದೇವರ ಜಾತ್ರೆಯಲ್ಲಿ ತಗೊಂಡೋಗೋ ಪಲ್ಲಕ್ಕಿಯವರೆಗೆ ಎಲ್ಲ ಕೆಲಸಗಳನ್ನು ನಾಜೂಕಾಗಿ ಮಾಡಿಕೊಡ್ತೇನೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಮ್ಮೆಯಿಂದ. ಯಾಕಂದರೆ ಅದು ಏನೋ ನನಗೆ ದೇವರ ಆಶೀರ್ವಾದ ಇರ್ಬೋದು, ಗಾಡ್ ಗಿಫ್ಟ್ ಅಂತ ಇರ್ಬೋದು.
ಇನ್ನೊಂದು ಇದರ ಮಧ್ಯೆ ನಿಮ್ಮ ಈ ಆರ್ಟ್ ಮರದ ವಿಷಯದ ಬಗ್ಗೆ ಸ್ವಲ್ಪ ವಿಷಯಾಂತರ ಆದರೂ ಸಂಘಟಕರು ಸ್ವಲ್ಪ ತಡ್ಕೊಳ್ಳಿ, ಬೇಸರ ಮಾಡಬೇಡಿ. ನನ್ನ ಆರ್ಟ್ ಜೀವನದಲ್ಲಿ ಹೇಗೆ ಅಂದರೆ ಈ ಚಿಟ್ಟೆಗಳು ಮಳೆಗಾಲ ಮುಗಿದು ಚಳಿಗಾಲ ಬರೋ ಕೋಶಾವಸ್ಥೆಯಿಂದ ಹೊರಗೆ ಬರ್ತವೆ. ಪೇಪರಲ್ಲಿ ನೀವು ನೋಡಿರ್ಬೋದು, ವಿಜಯ ಕರ್ನಾಟಕ, ಉದಯವಾಣಿಯಲ್ಲಿ ಒಂದು ಕಾರ್ನರಲ್ಲಿ ಎಡಿಷನ್ ಪೀಸಲ್ಲಿ ಇಂಥವರ ತೋಟದಲ್ಲಿ ಇವತ್ತೊಂದು 3 ಇಂಚಿನ ಚಿಟ್ಟೆ ಬಂತು, 4 ಇಂಚಿನ ಚಿಟ್ಟೆ ಬಂತು ಅಂದರೆ ಫೋಟೋ ಹಾಕ್ತಾರೆ. ಇದೇನು ದೊಡ್ಡ ಕೆಲಸ ಅಲ್ಲ, ಯಾರೋ ಒಬ್ಬ ಕ್ಯಾಮ್ರಾಮ್ಯಾನ್ ಹೋಗಿ ಫೋಟೋ ಹೊಡಿಬೋದು, ಪೇಪರಿಗೆ ಕೊಡ್ಬೋದು, ಅದು ದೊಡ್ಡ ನನ್ನ ಲೆಕ್ಕದಲ್ಲಿ ದೊಡ್ಡ ವಿಷಯ ಅಲ್ಲ ಅಂತೇಳಿ. ಆ ಚಿಟ್ಟೆಯನ್ನು ಅದಕ್ಕೆ ನೋವಾಗದಂತೆ ಹಿಡಿದು, ಅದಕ್ಕೆ ಏನೂ ಸ್ವಲ್ಪ ತೊಂದರೆ ಆಗದೆ ಅದನ್ನು ಹಿಡಿಯೋದೇ ಒಂದು ಕಲೆ. ಅದನ್ನು ಹಿಡಿದು ಯಾರ್ಯಾರ ಮನೆಯಲ್ಲಿಗೆ ನೋಡಿ ನಮಗೆ ಇನ್ವಿಟೇಷನ್ಗಳು ಬರ್ತವೆ, ಆಮಂತ್ರಣ ಪತ್ರಿಕೆಗಳು, ಮದುವೆ, ಮುಂಜಿ ಅಥವಾ ಉಪನಯನ, ಮನೆ ಒಕ್ಕಲು ಅಂತೇಳಿ ಬರ್ತದೆ. ಅದರ ಹಿಂದಿನ ಬದಿ ಕಾರ್ಡ್ ಭಾಳ ಚೆಂದ ಇರ್ತದೆ. ಮನೆ ಒಕ್ಕಲು ಅಥವಾ ಉಪನಯನ ಕಳೆದ ಅಥವಾ ಮದುವೆ ಕಳೆದ ಮರುದಿವಸ ಅಥವಾ ಒಂದು 10 ದಿವಸ ಬಿಟ್ಟರೆ ಆ ಮನೆಯವರ ಹತ್ರ ಬಹುಶಃ ಇಟ್ಟಿರಲಿಕ್ಕಿಲ್ಲ, ಅದು ನಮ್ಮಲ್ಲಿ ಬಂದರೆ ಇರ್ತದೆ. ಯಾಕೆಂದರೆ ಈ ಚಿಟ್ಟೆಯನ್ನು ಅದರ ಹಿಂಭಾಗದ ಕಾರ್ಡ್ ಚೆಂದ ಇರ್ತದೆ ನೋಡಿ. ಕಾರ್ಡ್ ನಾನು ಆರ್ಟ್ ಪೇಪರ್ ಬೇರೆ ತಗೊಳ್ಬೋದು, ಆದರೆ ಆ ಮನೆಯವರು ನಮ್ಮ ಮನೆಗೆ ಬಂದಾಗ ಅವರ ಮದುವೆ ಕಾಗದ ಅಥವಾ ಅವರ ಮನೆಯ ಕಾರ್ಯಕ್ರಮದ ಕಾಗದ ಆಮಂತ್ರಣ ಪತ್ರಿಕೆನ ಅವರಿಗೆ ಕೊಟ್ಟಾಗ ತಿರುಗಿಸಿ ನೋಡಿದಲ್ಲಿ ಚಿಟ್ಟೆ ಇರ್ತದೆ, ಭಾಳ ಚಂದ ಚಿಟ್ಟೆ ಇರ್ತದೆ, ಒರಿಜಿನಲ್ ಚಿಟ್ಟೆ. ಅಂದರೆ ಸ್ಕೇಲ್ ಇಟ್ಟು ನಾನು ಚಿತ್ರ ಮಾಡ್ತೇನೆ. ಆ ಒರಿಜಿನಲ್ ಅದರಲ್ಲಿ ಏನೇನು ಆರ್ಟ್ಗಳು ಏನೇನು ಬಣ್ಣಗಳಿರ್ತದೆ ಅದನ್ನು ಪಕ್ಕಾ ಈ ಮದುವೆ ಕಾಗದ ಹಿಂಭಾಗದಲ್ಲಿ ಚಿಟ್ಟೆ ಮಾಡಿ ಸುಮಾರು 43 ವೆರೈಟಿ ಚಿತ್ರ ಮಾಡಿ ಇಟ್ಟಿದ್ದೇನೆ. ಸುಮಾರು 4 ರಿಂದ 5 ಇಂಚುವರೆಗಿನ ಚಿಟ್ಟೆಗಳು, ದೊಡ್ಡ ಚಿಟ್ಟೆಗಳು. ಅದು ನಿಮಗೆ ಬಹುಶಃ ಎಲ್ಲೂ ನೋಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ಇದು ನಾನು ಹವ್ಯಾಸದ ಜೊತೆಗೆ ಸುಮ್ಮನೆ ಹೇಳಿದ್ದೇನೆ ಅಷ್ಟೇ.